ಹೆಲೋ, ನೀವು ಸೆಕೆಂಡ್ ಇಯರಲ್ಲಿ ಇರ್ಬೇಕಾದ್ರೆ ಒಂದು ಹ್ಯಾಕಥಾನ್ನ ಗೆಲ್ಬೋದಾ? ಡೆಫಿನೆಟ್ಲಿ ಯು ಕ್ಯಾನ್ ವಿನ್ ವೆನ್ ಯು ಫೋಕಸ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ವೆನ್ ಯು ಬಿಲೀವ್ ಆನ್ ಯುವರ್ ಸೆಲ್ಫ್. ಹೆಲೋ ಗೈಸ್, ನಾನು ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಭರತ್. ನಾನು ಈಗ ಕರೆಂಟ್ಲಿ ಸೆಕೆಂಡ್ ಇಯರಲ್ಲಿ ಓದ್ತಿದ್ದೀನಿ. ಈಗ ವಿಡಿಯೋ ಕಡೆ ಬರೋದಾದರೆ ಅಂದರೆ ನಾನು ಫಸ್ಟ್ ಬೇಸಿಕಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದರೆ ನಾವು ಹ್ಯಾಕಥಾನ್ನ ಹೇಗೆ ಸಿಕ್ತು ಅಂತ ಹೇಳ್ತೀನಿ. ಈಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಜೆನ್ನಿ ಹ್ಯಾಕಥಾನ್ ಅಂತ ನಿಮಗೆ ಗೊತ್ತಿರ್ಬೋದು, ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಅವ್ರ ಪೇಜಲ್ಲಿ ಸಿಗುತ್ತೆ. ಅಂದರೆ ಫಸ್ಟ್ ಟೈಮ್ ಇದನ್ನು ಅಪ್ಲೈ ಮಾಡ್ತೀವಿ, ಬಟ್ ಇದರಲ್ಲಿ ನಾವೇನು ಶಾರ್ಟ್ ಲಿಸ್ಟ್ ಆಗೋಲ್ಲ. ಫಸ್ಟ್ ಟೈಮಲ್ಲೇ ಶಾರ್ಟ್ ಲಿಸ್ಟ್ ಆಗೋಲ್ಲ, ಬಟ್ ಸೆಕೆಂಡ್ ಟೈಮ್ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಅಪ್ಲೈ ಮಾಡ್ತೀವಿ. ಅದರಲ್ಲಿ ಏನು ಅಂದರೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ, ಅದರಿಂದ ಒಂದು ಶಾರ್ಟ್ ಲಿಸ್ಟ್ ಆಗುತ್ತೆ. ನೆಕ್ಸ್ಟು ನಮ್ಮ ಜರ್ನಿ ಹೇಗೆ ಇತ್ತು ಅಂತ ಇಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡಿ. ಹೇಳ್ಬೇಕಾ? ಇದೇನಿದೆ ಹೇಳ್ಬೇಕು. ನಾಳೆ ಹೆಂಗೈತೆ ಹ್ಯಾಕಥಾನು? ಹೆಂಗೆ ಮಾಡಿದೆ? ಕಪ್ಪಡೆ ಈ ಸಲ ಕಪ್ಪು ಅಂದರೆ ಕಪ್ಪು ಅಂದರೆ ಹಿಂಗೆ ಎಷ್ಟನೇ ಪ್ಲೇಸ್ ಬರೋದು ಅಂತ ಏನೋ ಕಾನ್ಫಿಡೆನ್ಸ್ ಆಯಿತು. ಟಾಪ್ 10 ಇದ್ದೀವಿ. ಟಾಪ್ 10 ಇದ್ದೀವಿ, ಆದರೆ ಎಷ್ಟೊಂದು ಜನ ಕಾಂಪಿಟೇಟರ್ಸ್ ಇದ್ದಾರೆ. ಅಂದರೆ ಇಂಡಿಯಾ ಲೆವೆಲ್ ಹ್ಯಾಕಥಾನ್ ಇದು ಲೆವೆಲ್ ಅನ್ನೋದು, ಅಂದರೆ ಏಷ್ಯಾ ಲೆವೆಲ್. ಏಷ್ಯಾ ಲೆವೆಲ್. ಓಕೆ, ಏಷ್ಯಾ ಲೆವೆಲ್ ಹ್ಯಾಕಥಾನು. ಅದರಲ್ಲಿ ಎಷ್ಟು 10 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದ್ದಾವೆ. 10 ಪ್ರಾಬ್ಲಮ್ ಸ್ಟೇಟ್ಮೆಂಟು 2.7 lakh ಪೀಪಲ್ ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲಿ 185 ಟೀಮ್ಸು ಸೆಲೆಕ್ಟ್ ಆಗಿದ್ದು, 185,000 ಟೀಮ್ಸು. ಅದರಲ್ಲಿ ಅಂದರೆ 10 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದ್ದಾವೆ. 10 ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ನಮ್ಮದು ಒಂದು ಕೆರಿಯರ್ ಗೈಡೆನ್ಸ್ ಅಂತ ಒಂದು ಟ್ರ್ಯಾಕಲ್ಲಿ ಹೋಗ್ತಿದ್ದೀವಿ. ಅದರಲ್ಲಿ ಫುಲ್ಲು ಆಲ್ ಓವರಲ್ಲಿ ನಮ್ಮದು ಟಾಪ್ 10 ಸೆಲೆಕ್ಟ್ ಆಗಿದೆ. ಅಂದರೆ ನಾಳೆ ಲೀಲಾ ಪ್ಯಾಲೇಸಲ್ಲಿ ಎಲ್ಲ ಪ್ರೆಸೆಂಟೇಷನ್ನು ಎಲ್ಲ ಇದೆ, ಅದು ಓದ್ತಿದ್ದೀವಿ. ನೋಡಿ, ಇವತ್ತೇ ಎಲ್ಲ ಪ್ರಿಪೇರ್ ಆಗ್ತಿದ್ದೀವಿ. ಏನೇನು ಸ್ಲೈಡ್ಸು ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ನಾಳೆ ಪಿಚ್ಚಿಂಗು ಎಲ್ಲ ಇದೆ, ನೋಡೋಣ. ನಾಳೆ ಅಪ್ಡೇಟ್ ಮಾಡ್ತೀವಿ ಗೈಸ್. ನೋಡಿ ಗೈಸ್, ಪ್ರಾಜೆಕ್ಟ್ ಅದರದ್ದು ಹ್ಯಾಕಥಾನಿಂದು ಏನು PPT ಮಾಡೋದು ಮತ್ತು ಪ್ರೋಟೋಟೈಪ್ ಸ್ವಲ್ಪ ರೆಡಿ ಮಾಡೋದು ಅದೆಲ್ಲ ಮುಗಿಸ್ಕೊಂಡ್ವಿ ಕೆಲಸ ಎಲ್ಲ. ಮತ್ತು ನೆಕ್ಸ್ಟ್ ಇದ್ದಿದ್ದು ನಾವು ಲೀಲಾ ಪ್ಯಾಲೇಸ್ಗೆ ಹೋಗ್ಬೇಕಾಗಿತ್ತು. ಅಂದರೆ 7:30 AM ಅಲ್ಲಿ ಇರಬೇಕಾಗಿತ್ತು. ಹ್ಯಾಕಥಾನು 7:30 ಇಬ್ಬರು ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲ ಅಲ್ಲೇ ಕೊಡ್ತಾರೆ. ನೋಡೋಣ ನೆಕ್ಸ್ಟು ಏನೇನಾಗುತ್ತೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಫೈನಲಿ ಲೀಲಾ ಪ್ಯಾಲೇಸ್ಗೆ ರೀಚ್ ಆದ್ವಿ. ಅಲ್ಲಿ ವಾಚ್ಮೆನ್ಸ್ ಎಲ್ಲ ಇದ್ದರು. ಅವರೆಲ್ಲ ನಮಸ್ತೆ ಎಲ್ಲ ಮಾಡ್ತಾಯಿದ್ದಾರೆ. ನಮಗೆ ಒಂಥರ ಶಾಕ್ ಆಗಿಬಿಡ್ತು, ಏನು ಇಷ್ಟೊಂದೆಲ್ಲನಾ ಅಂತ. ನಾವು ಫಸ್ಟ್ ಟೈಮ್ ಹೋಗ್ತಿರೋದಲ್ಲಿ. ಆಮೇಲೆ ಅಂದರೆ ಹೋಗಿದ್ದಾಗ ನನಗೆ ಗೊತ್ತಿರಲಿಲ್ಲ, ಅಂದರೆ ಇದು 5 ಸ್ಟಾರ್ ಹೋಟೆಲ್ ಅಂತ. ಬಂದಾದ್ಮೇಲೆ ಗೊತ್ತಾಯಿತು, ನನ್ನ ಫ್ರೆಂಡ್ ಹೇಳಿದ್ದು ಈ ಥರ 5 ಸ್ಟಾರ್ ಹೋಟೆಲ್ ಅಂತ. ಮತ್ತು ನಮಗೆ ಎಂಟ್ರೆನ್ಸಲ್ಲಿ ಸ್ವಲ್ಪ
ಗುಡೀಸ್ ಮತ್ತು ID ಕಾರ್ಡ್ನ ಇಶ್ಯೂ ಮಾಡ್ತಾರೆ. ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿತ್ತು. ಅಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟು ಎಲ್ಲ ಅಂದರೆ ಇಂಟ್ರಡಕ್ಷನ್ ಸ್ಪೀಚು ಎಲ್ಲ ಮಾಡಿದ್ರು. ನೆಕ್ಸ್ಟ್ ಅದಾಗ್ತಿದ್ದಂಗೆ ನಾವು ನಮ್ಮ ಪ್ರೋಟೋಟೈಪ್ ಸಬ್ಮಿಷನ್ ಮತ್ತು ಜಡ್ಜಸ್ಸಿಗೆ 10 ಮಿನಿಟ್ಸು ನಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಮತ್ತು ಸ್ಪೀಚೆಲ್ಲ ಆದಮೇಲೆ ನಮ್ಮ ಪ್ರಾಜೆಕ್ಟ್ನ ಜಡ್ಜಸ್ ಮುಂದೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಟೋಟಲ್ ನಮಗೆ 15 ಮಿನಿಟ್ಸ್ ಟೈಮ್ ಇರುತ್ತೆ. 10 ಮಿನಿಟ್ಸು ಅವರಿಗೆ ನಮ್ಮ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 5 ಮಿನಿಟ್ಸು ಅವ್ರು ಸ್ವಲ್ಪ ನಮಗೆ ಕ್ವಶನ್ಸ್ನ ಕೇಳ್ತಾರೆ. ಮತ್ತು ನಮ್ಮ ಟೈಮ್ ಬರುತ್ತೆ, ನಾವು ಜಡ್ಜಸ್ ಮುಂದೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಅಂದರೆ ನಾವು ಇಬ್ಬರೇ ಹೋಗಿದ್ದು. ಅವರು ಜಡ್ಜಸ್ ಹೆಂಗೆ ಶಾಕ್ ಆಗ್ತಾರೆ ಅಂದರೆ ನಮ್ಮ ಟೀಮ್ ನೇಮ್ ಕೇಳೇ ಶಾಕ್ ಆಗ್ತಾರೆ. ಏನು ಈ ಥರ ಇಟ್ಟಿದ್ದೀರಲ್ಲ, ಎರರ್ 404 ನಾಟ್ ಫೌಂಡ್ ಅಂತ ಇಟ್ಟಿರ್ತೀವಿ. ನಾವು ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ ತುಂಬ ಎರರ್ಸ್ ಬರ್ತಿದ್ವು, ಅದಕ್ಕೆ ಹಂಗಾಗಿ ಎರರ್ 404 ನಾಟ್ ಫೌಂಡ್ ಅಂತಲೇ ಇಟ್ವಿ ಅಂತ ಹೇಳ್ತೀವಿ. ನೆಕ್ಸ್ಟು ಅಂದರೆ ನಾವು ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಮ್ಮ ಇಂಗ್ಲೀಷ್ ಕರೆಕ್ಟಾಗಿ ಇರ್ತಿರಲ್ಲ, ಅಂದರೆ ಫ್ಲೋ ಇರೋದು, ಬಟ್ ಅವ್ರಿಗೆ ಕನ್ವೆ ಮಾಡೋಕ್ಕೆ ನೀಟಾಗಿ ಬರ್ತಿರಲ್ಲ. ಅವರು ಬೇರೆ ಕ್ವಶನ್ ಕೇಳೋಬಿಟ್ಟು ನೀವು ಯಾವ ಸ್ಕೂಲಲ್ಲಿ ಹೋದ್ರಿ, ಇಂಗ್ಲೀಷ್ ಮೀಡಿಯಮ್ಮ, ಕನ್ನಡ ಮೀಡಿಯಮ್ಮ, ಆ ಥರ ಎಲ್ಲ ಕೇಳ್ತಿದ್ದಾರೆ. ನೆಕ್ಸ್ಟು ಹಂಗೆ ಒಟ್ಟಿಗೆ ಸ್ವಲ್ಪ ಪ್ರೋಟೋಟೈಪು ಎಲ್ಲ ಅವರು ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಯಿತು ಚೆನ್ನಾಗೆ. ಹಂಗೆ ಅವ್ರ ಜಡ್ಜಸ್ಸು ಫುಲ್ಲು ಫ್ರೆಂಡ್ಲಿ ಇದ್ದರು. ಅವರೇ ಸ್ವಲ್ಪ ಎಲ್ಲ ಏನು ಕೇಳಿ ಅವರೇ ತಿಳ್ಕೊಳ್ತಿದ್ರು, ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ. ಅದರಿಂದ ಸ್ವಲ್ಪ ತುಂಬ ಹೆಲ್ಪ್ ಆಗಿದೆ. ನಾನು ಈ ಪಾಟಿ ಇವತ್ತಿನ ಕೇಳಿ ಬನಾನಾ ಚಿಪ್ಸ್ ನೀನು ಫೇವ್ರೇಟು ಕವರ್ ತಂದು ಹಾಕೋಬೋದು. ಬೇಡ ಸುಮ್ಮನೆ ಏನು ನೀವು ವಿಡಿಯೋ ನೋಡಿದ್ರಲ್ಲ, ಆ ಥರ ಡ್ರೈ ಫ್ರೂಟ್ಸು ಮತ್ತು ಏನೇನೋ ತುಂಬ ಇಟ್ಬಿಟ್ಟಿರ್ತಾರೆ. ನಮಗೆ ಮತ್ತೆ ಫ್ರೀ ಅಂದರೆ ಮೊದಲೇ ಗೊತ್ತಲ್ಲ, ಏನು ಹಿಂಗೆ ಬಿಡಲ್ಲ. ಎಲ್ಲ ಅವರೇ ಒಂದು ಬ್ಯಾಗ್ ಕೊಟ್ಬಿಟ್ಟಿದ್ರು, ಅದ್ರಾಗೆ ಏನೇನು ಬೇಕೆಲ್ಲ ತುಂಬಿಸ್ಕೊಂಡು ಬಂದ್ಬಿಟ್ಟಿದ್ರು. ಮತ್ತು ಇದೆಲ್ಲ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನು ಎಲ್ಲ ಆದಮೇಲೆ ಊಟ ಎಲ್ಲ ರೆಡಿಯಾಗಿರುತ್ತೆ. ಊಟ ಸ್ವಲ್ಪ ಎಲ್ಲ ತಿನ್ಕೊಂಡು ರಿಸಲ್ಟ್ಸ್ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ, ಅದು ಏನಾದರೂ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಏನೋ ಒಂದು ಫಿಲಮ್ ನೋಡ್ತೀವಿ, ಅದು ಒಂದು ಸುಮ್ಮನೆ ರಿಲೀಫ್ ಆಗೋಕ್ಕೆ.
ಅದೇನು ಪಾನಿಪುರಿನಾ? ಮತ್ತು ಊಟ ಎಲ್ಲ ಆಗುತ್ತೆ. ಮತ್ತು ಬೇರೆ ಟೀಮ್ಸು ಎಲ್ಲ ಜಡ್ಜಸ್ ಮುಂದೆ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನೆಕ್ಸ್ಟು ವಿನ್ನರ್ ಅನೌನ್ಸ್ಮೆಂಟ್ ಇರುತ್ತೆ. ಫಸ್ಟು ಪ್ರೊಫೆಷ್ನಲ್ ಟ್ರ್ಯಾಕು ಏನು ವಿನ್ನರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟು ನಮ್ಮದು ಸ್ಟೂಡೆಂಟ್ ಟ್ರ್ಯಾಕು ಅಂದರೆ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರುತ್ತೆ. ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಅಂದರೆ ರಿವರ್ಸ್ ಆರ್ಡ್ರಿಂದ ಬರ್ತಾರೆ. ಥರ್ಡ್ ರನ್ನರ್ ಅಪ್ಪು, ಸೆಕೆಂಡು, ಫಸ್ಟು ಮತ್ತು ವಿನ್ನರ್ ಅಂತ. ಅಂದರೆ ನಮಗೆ ಏನಂದರೆ ಥರ್ಡ್ ರನ್ನರ್ ಅಪ್ಪಲ್ಲೂ ಬರೋಲ್ಲ, ನೆಕ್ಸ್ಟು ಸೆಕೆಂಡಲ್ಲೂ ಬರೋಲ್ಲ, ಆಮೇಲೆ ಫಸ್ಟ್ ರನ್ನರ್ ಅಪ್ಪಲ್ಲೂ ಬರೋಲ್ಲ. ನಮಗೆ ಒಂಥರ ಏನೋ ಬರುತ್ತೋ ಇಲ್ವೋ ಅಂದರೆ ಅಷ್ಟೊಂದು ಹೋಪ್ಸು ಕಳ್ಕೊಂಬಿಟ್ವಿ, ಅಂದರೆ ಅಷ್ಟು ಬರಲಿಲ್ಲ. ನೆಕ್ಸ್ಟು ವಿನ್ನರ್ ಅನೌನ್ಸ್ ಮಾಡಿದಾಗ ನಿಜ ತುಂಬ ಖುಷಿಯಾಯಿತು. ನಮಗೆ ಶಾಕ್ ಆಯಿತು. ಎಷ್ಟೋ ಅದೆಲ್ಲ ಆದಮೇಲೆ ಒಬ್ಬರು ಅಕ್ಕ ಪರಿಚಯ ಆಗಿರ್ತಾರೆ. ಅವರು ಗೂಗಲ್ ಪ್ರೋಗ್ರಾಮ್ ಮ್ಯಾನೇಜರ್ ಹತ್ರ ನಮ್ಮನ್ನ ಸ್ವಲ್ಪ ಪರಿಚಯ ಮಾಡಿಸಿ ಅವ್ರ ಹತ್ರ ಸ್ವಲ್ಪ ಟಿಪ್ಸು ಎಲ್ಲ ಕೇಳ್ತೀವಿ. ನೆಕ್ಸ್ಟು ಅದೆಲ್ಲ ಆದಮೇಲೆ ಮನೆಗೆ ಹೋಗ್ತೀವಿ ಅಷ್ಟೇ. ಮತ್ತು ನಾವು ತುಂಬ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೀವಿ. ಅವೆಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ಸ್ವಲ್ಪ ಎಲ್ಲ ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಮುಂದಿನ ವೀಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್. ಪಾಕೆಟ್ ಮನೆಗೆ ಮನೇಲಿ ಕೇಳೋ ಬದಲು ಈ ಥರ ಸ್ವಲ್ಪ ಏನಾದರೂ ನೀವೇ ಅರ್ನ್ ಮಾಡ್ಬೋದು. ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ. ಮತ್ತು ನಿಮ್ಮ ನೆಕ್ಸ್ಟ್ ಲಿಂಕ್ಡ್ಇನ್ ಪ್ರೊಫೈಲು ಇಂಪ್ರೂವ್ ಆಗುತ್ತೆ. ತುಂಬ ಅಡ್ವಾಂಟೇಜಸ್ ಇದ್ದಾವೆ. ನೀವು ಕೂಡ ಇದೇ ಥರ ಹ್ಯಾಕಥಾನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕಾ? ಮತ್ತು ನಿಮಗೆ ಎಲ್ಲಿಂದ ಹ್ಯಾಕಥಾನ್ಗೆ ಅಪ್ಲೈ ಮಾಡಬೇಕು ಅಂತ ಏನೂ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.